ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಮೋನಿಶಾ. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಎಗ್ ಸಾಂಬಾರ್, ಮೊಟ್ಟೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ದೋಸೆ ಜೊತೆ ಮತ್ತು ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಮಸಾಲೆನ ಆಡಿಸ್ಕೊತಾ ಇದ್ದೀನಿ. ಅಂದರೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ನಾನು ಒಂದು ಬೆಳ್ಳುಳ್ಳಿನ ಎಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡು ಇದನ್ನು ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಪೇಸ್ಟ್ ಫಸ್ಟು ಕಾಯಿನ ರುಬ್ಬಿಕೊಂಡಾದಮೇಲೆ ಅದೇ ಮಿಶ್ರಣಕ್ಕೆ ಮತ್ತೆ ನಾನು ಇಲ್ಲಿ 7 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಮಿಶ್ರಣ ರೆಡಿ ಇದೆ. ಇವಾಗ ನಾವು ಸಾಂಬಾರಿಗೆ ಒಗ್ಗರಣೆನ ಹಾಕ್ತಾಯಿದ್ದೀವಿ. ಫಸ್ಟು ಒಂದು ಬಾಣಲಿ ಇಟ್ಟಿದ್ದೀನಿ. ಅದಾದಮೇಲೆ ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ನೀವು ಒಂದು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೆ, ಅರ್ಧ ಈರುಳ್ಳಿನ ಆಡ್ಸೋಕ್ಕೆ ಹಾಕ್ಕೊಳ್ಳಿ, ಇನ್ನರ್ಧನ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಕರಿಬೇವಿನ ಎಲೆಗಳನ್ನ ಸಹ ಸೇರಿಸಿದ್ದೀನಿ. ಅದಾದಮೇಲೆ ನಾವು ಆಡಿಸ್ಕೊಂಡಿರುವಂಥ ಮಿಶ್ರಣನ ಇದಕ್ಕೆ ಹಾಕ್ತಿದ್ದೀನಿ. ಹಾಕಿ ಫಸ್ಟು ಮಿಕ್ಸಿ ಜಾರಿಗೆ ಯಾವುದೇ ರೀತಿಯಾದಂಥ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗಲೇ ಹಾಕಕ್ಕೆ ಹೋಗಬೇಡಿ. ಬರೀ ನಾನು ಮಸಾಲೆನ ಆಡಿಸ್ಕೊಂಡು ನೋಡಿ, ನಾನು ಅಲ್ಲಿ ಎಣ್ಣೆ ಇದೆಯಲ್ಲ, ಆ ಎಣ್ಣೆಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನೋಡಿ ಕುದೀತಾ ಇದೆ. ಇವಾಗ ಅದರ ಹಸಿ ಸ್ಮೆಲ್ಲು ಆಲ್ಮೋಸ್ಟ್ ಹೋಗಿರುತ್ತೆ. ಮತ್ತು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 2 ಚಮಚ ಅಚ್ಚ ಪುಡಿ ಯೂಸ್ ಮಾಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಸೇರಿಸಿ ಇದೆಲ್ಲವನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಆ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಅದು ತುಂಬ ತೆಳ್ಳಗೂ ಇರಬಾರ್ದು. ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಸಾಂಬಾರು ತೆಳ್ಳಗೆ ಹಾಗೆ ಆಗುತ್ತೆ. ಮೊಟ್ಟೆ ಸಾಂಬಾರು ನಾವು ಮೊಟ್ಟೆನ ಬೇಯಿಸಿ ಹಾಕ್ತಾಯಿಲ್ಲ, ಹಾಗೆ ಹೊಡೆದು ಹಾಕ್ತಿರೋದ್ರಿಂದ ಅದು ಸಾಂಬಾರು ಸ್ವಲ್ಪ ತೆಳ್ಳಗಾಗುತ್ತೆ. ಅದಕ್ಕೋಸ್ಕರ ತುಂಬ ತೆಳ್ಳಗಾಗೋದು ಬೇಡ. ನೋಡಿ, ಇವಾಗ ನಾನು ಮತ್ತೆ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಅವಾಗವಾಗ ಒಂದೆರಡು ಸರಿ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇವಾಗ ಆಗಿದೆ. ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಸ್ವಲ್ಪ ಎಣ್ಣೆ ಥರ ಎಣ್ಣೆ ಬಿಟ್ಕೋತಾ ಇದೆ ನೋಡಿ. ಈ ಸ್ಟೇಜ್ ಆದರೆ ಇನ್ನೇನು ಸಾಂಬಾರು ಆಗಿದೆ ಅಂತ. ಆ ಟೈಮಲ್ಲಿ ನಾನಿಲ್ಲಿ 7 ಮೊಟ್ಟೆನ ಒಡೆದಾಕಿದ್ದೆ. ಮೊಟ್ಟೆನ ಒಡೆದ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಅದಾದಮೇಲೆ ನೋಡಿ ನಿಧಾನಕ್ಕೆ ಸರ್ವ್ ಮಾಡಿ. ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ರೀತಿಯಾದಂಥ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ಒಡೆದೋಗ್ಬಿಡುತ್ತೆ. ಈ ರೀತಿಯಾದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ. ಸಖತ್ ಸ್ಪೈಸಿಯಾಗಿ ಟೇಸ್ಟಾಗಿತ್ತು. ನೀವು ಹೇಗಿತ್ತು ಅಂತ ಹೇಳಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆಯ ಹುಡುಗಿ ಮೋನಿಶಾ. ನಮಸ್ಕಾರ.